ಮೈಸೂರಿನಲ್ಲಿ ಸಿದ್ದರಾಮಯ್ಯ ಕೊಟ್ಟಂತಹ ಹೇಳಿಕೆ ಹಿಜಬ್ಗೆ ಸಂಬಂಧಪಟ್ಟಂತೆ ಮತ್ತೊಮ್ಮೆ ಹಿಜಬ್ ದಂಗಲ್ ರಾಜ್ಯದಲ್ಲಿ ಶುರುವಾಗುತ್ತಾ ಅನ್ನುವ ಪ್ರಶ್ನೆಯನ್ನ ಮೂಡುವಂತೆ ಮಾಡಿದೆ. ಇದರ ನಡುವೆ ಹಿಜಬ್ ನಿಷೇಧ ವಾಪಸ್ ಘೋಷಣೆಯ ಬೆನ್ನಲ್ಲೇ ಸಿಎಂ ಯೂಟರ್ನ್. ವಿವಾದ ಆಗುತ್ತಲೇ ವರಸೆಯನ್ನ ಬದಲಿಸಿ ವಿವಾದಕ್ಕೆ ತಾತ್ಕಾಲಿಕವಾಗಿ ಬ್ರೇಕ್ ಕೊಟ್ಟಿದ್ದಾರೆ ಸಿದ್ದರಾಮಯ್ಯ. ಕಾದು ನೋಡು ತಂತ್ರಕ್ಕೆ ಮುಂದಾದ್ರ ಅನ್ನೋ ಪ್ರಶ್ನೆ ಕೂಡ ಸದ್ಯಕ್ಕೆ ಕಾಡ್ತಾ ಇದ್ದು, ಬಿಜೆಪಿಯಿಂದ ರಾಜಕೀಯ ಅಸ್ತ್ರದ ಬೆನ್ನಲ್ಲೇ ಸಿಎಂರಿಂದಲೂ ಇದು ಪ್ರತಿತಂತ್ರನಾ? ಹಾಗಾದ್ರೆ ಏನ್ ಲೆಕ್ಕಾಚಾರ ಸಿದ್ದರಾಮಯ್ಯ ಅವ್ರದ್ದು? ಅವತ್ತು ಯಾಕೆ ಆ ರೀತಿ ಹೇಳಿಕೆ ಕೊಟ್ರು? ಹೇಳಿಕೆ ಕೊಟ್ಟಾದ್ಮೇಲೆ ಇದು ನಮಗೆ ದುಬಾರಿ ಆಗ್ಬೋದು ಅಂತ ಅನ್ನಿಸ್ತಾ? ಹಾಗಾದ್ರೆ ಅದಕ್ಕೆ ಈ ಯೂಟರ್ನ? ಸದ್ಯಕ್ಕೆ ಇದು ಬಿಜೆಪಿಯ ತಂತ್ರಕ್ಕೆ ಪ್ರತಿತಂತ್ರನ? ಹೀಗೆ ಹಲವು ಪ್ರಶ್ನೆಗಳು ಕಾಡ್ತಾ ಇದೆ. ಲೋಕಸಭಾ ಚುನಾವಣೆ ಅಂದ್ರೆ ಅಬ್ಬಬ್ಬ ಅಂದ್ರೆ ಇನ್ನೇನು, ಕೆಲ ತಿಂಗಳಲ್ಲೇ ಲೋಕಸಭಾ ಚುನಾವಣೆ ಬರುತ್ತೆ. ಇದಕ್ಕೆ ಎಲ್ಲಾ ಪಕ್ಷಗಳು ಎಲ್ಲಾ ರೀತಿಯಲ್ಲೂ ಸ್ಟ್ರಾಟಜಿ ಮಾಡ್ತಾ ಇದೆ. ಈ ನಡುವಲ್ಲಿ ಸಿದ್ದರಾಮಯ್ಯ ಅಥವಾ ಕಾಂಗ್ರೆಸ್ ಎಡವು ಬಿಡ್ತಾ ಈ ವಿಚಾರದಲ್ಲಿ ಅಂತ ಕೂಡ ಚರ್ಚೆಗಳು ವಿಶ್ಲೇಷಣೆಗಳು ಆಗ್ತಾ ಇರೋ ಬೆನ್ನಲ್ಲೇ ಸಿದ್ದರಾಮಯ್ಯ ಈ ಒಂದು ಚರ್ಚೆಗೆ ತಾತ್ಕಾಲಿಕವಾಗಿ ಬ್ರೇಕ್ ಕೊಟ್ಟಂಗೆ ಕಾಣಿಸ್ತಾ ಇದೆ. ಬಿಜೆಪಿ ನಿಮಗೆ ತಾಕತ್ತಿದ್ರೆ ತನ್ನಿ ನೋಡೋಣ, ಹಿಜಬ್ ನಿಷೇಧ ವಾಪಸ್ ತಗೊಳ್ಳಿ ನೋಡೋಣ ಅಂತ ಹೇಳಿ, ನೀವು ಹಿಜಬ್ ನಿಷೇಧ ವಾಪಸ್ ತಗೊಂಡ್ರೆ ನಾವು ಕೇಸರಿ ಸವಾಲ್ ಹಾಕ್ತೀವಿ ಅಂತ ಕೂಡ ರೆಡಿ ಆಗಿದ್ರು. ಈ ಬೆನ್ನಲ್ಲೇ ಯಾಕೋ ಇದು ನಮ್ಮ ಪಕ್ಷಕ್ಕೆ ದುಬಾರಿ ಆಗ್ಬೋದು ನಾನು ಕೊಟ್ಟಂತಹ ಹೇಳಿಕೆ ಅಂತ ಸಿದ್ದರಾಮಯ್ಯ ಅವರಿಗೆ ಮನವರಿಕೆ ಆದಂಗೆ ಕಾಣಿಸ್ತಾ ಇದೆ. ತಾತ್ಕಾಲಿಕವಾಗಿ ಬ್ರೇಕ್ ಕೊಟ್ಟಿದ್ದಾರೆ ಅಂತ ಕಾಣಿಸ್ತಾ ಇದೆ. ಜೊತೆಗೆ ಅವರ ಸಂಪುಟದ ಸಚಿವರುಗಳು ಕೂಡ ಒತ್ತಡವನ್ನ ಹೇರಿದ್ರಂತೆ, ಸರ್ಸ್ ದಯವಿಟ್ಟು ಸದ್ಯಕ್ಕೆ ಸುಮ್ಮನೆ ಬಿಡಿ, ಇದ್ರ ಬಗ್ಗೆ ಮಾತಾಡಕ್ ಹೋಗ್ಬೇಡಿ ಅಂತ. ಹಿಜಬ್ ಹೇಳಿಕೆ ತೀವ್ರ ರಾಜಕೀಯ ಲೆಕ್ಕಾಚಾರವನ್ನ ಅಂದ್ರೆ ರಾಜಕೀಯ ಸ್ವರೂಪವನ್ನ ಪಡಿತಾ ಇದೆ ಅಂತ ಎಚ್ಚರಿಕೆಯ ಹೆಜ್ಜೆಯನ್ನಿಟ್ಟಂಗೆ ಕಾಣಿಸ್ತಾ ಇದೆ. ಲೋಕಸಭೆ ಚುನಾವಣೆ ಇನ್ನೇನು ಬಾ ಅಂದ್ರೆ ಬಂದೇ ಬಿಡ್ತು. ಈಗ ಹಿಜಬ್ ವಿವಾದವಾಗ್ಬಿಟ್ರೆ ಬಿಜೆಪಿಗೆ ಲಾಭ ಆಗುತ್ತೆ, ಬಿಜೆಪಿಯ ಬತ್ತಳಿಕೆಗೆ ಹೋಗಿ ಇವರು ಅಸ್ತ್ರವನ್ನ ಕೊಟ್ಟು ಬಂದಂತಾಗುತ್ತೆ. ಬಿಜೆಪಿ ಇದನ್ನ ರಾಜಕೀಯಗೊಳಿಸಿ ಚುನಾವಣೆಗೆ ಅಸ್ತ್ರವಾಗಿ ಬಳಸಿಕೊಳ್ಳಬಹುದು ಅನ್ನುವಂತಹ ಲೆಕ್ಕಾಚಾರ ಕೂಡ ಇದೆ. ಹಾಗಾಗಿ ಹಿಜಬ್ ವಿವಾದ ಸಿಎಂ ಇದಕ್ಕೆ ಏನ್ ಲೆಕ್ಕಾಚಾರ ಹಾಕ್ತಾ ಇದ್ದಾರೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ನೋಡ್ತಾ ಇದ್ದೀವಿ. ಬಿಜೆಪಿ ರಾಜ್ಯಾದ್ಯಂತ ಹಿಜಬ್ ವಿರುದ್ಧ ಆಂದೋಲನ ಮಾಡಿಬಿಟ್ರೆ ಪಕ್ಷಕ್ಕೆ ಡ್ಯಾಮೇಜ್ ಆಗೋ ಆತಂಕ ಇದೆ. ಬಿಜೆಪಿ ರಾಜ್ಯಾದ್ಯಂತ ಹಿಜಬ್ ವಿರುದ್ಧ ಆಂದೋಲನ, ಪ್ರತಿಭಟನೆ, ಹೋರಾಟ ಅಂತ ಮಾಡಿ ಕೇಸರಿ ಶಾಲ್ ಅನ್ನು ತಂದು ಬಿಟ್ರೆ ಕಾಂಗ್ರೆಸ್ಸಿಗೆ ತುಂಬಲಾರದ ನಷ್ಟದು, ದೊಡ್ಡ ಡ್ಯಾಮೇಜ್. ಇಲ್ಲಿ ತನಕ ಕಾಪಾಡ್ಕೊ ಬಂದಿದ್ದೆಲ್ಲವೂ ಕೂಡ ಹುಣಸೆ ಹಣ್ಣು ಹೊಳೆಯಲ್ಲಿ ಕಿವುಚಿದಂತ ಆಗ್ಬಿಡುತ್ತೆ. ಹಾಗಾಗಿ ಬಹಳ ಎಚ್ಚರಿಕೆಯ ಹೆಜ್ಜೆ ನೀಡ್ತಾ ಇದ್ದಾರೆ. ಲೋಕಸಭಾ ಚುನಾವಣೆ ಹತ್ತಿರ ಬರ್ತಾ ಇದೆ. ಈಗ ಹಿಜಬ್ ವಿವಾದವಾಗ್ಬಿಟ್ರೆ ಬಿಜೆಪಿಗೆ ಲಾಭ ಆಗುತ್ತೆ. ಹಾಗಾಗಿ ಬಿಜೆಪಿ ಅದನ್ನ ರಾಜಕೀಯಗೊಳಿಸಿ ಚುನಾವಣಾ ಅಸ್ತ್ರವಾಗಿ ಬಳಸ್ಕೊಳ್ಬಹುದು ಅನ್ನೋ ಲೆಕ್ಕಾಚಾರವನ್ನ ಹಾಕೊಂಡು ಇದೀಗ ಬಹಳ ಎಚ್ಚರಿಕೆಯ ಹೆಜ್ಜೆ ಇಡೋಕೆ ಕಾಂಗ್ರೆಸ್ ಪ್ಲಸ್ ಸಿದ್ದರಾಮಯ್ಯ ಮುಂದಾಗ್ತಿದ್ದಾರೆ. ಬೊಮ್ಮಾಯಿ ಅವರು ಕ್ಲಾರಿಫೈ ಮಾಡಿದ್ದಾರೆ, ತಾವು ನೋಡಿದರೆ ಅಂತ ಅಂದ್ಕೊಂಡಿದ್ದೀನಿ. ನಾವು ಆದೇಶನೇ ಮಾಡಿಲ್ಲ ಅಂತ ಹೇಳಿದ್ದಾರೆ. ಒಂದು ವೇಳೆ ಮಾಡಿದ್ರೂ ಕೂಡ ನಾವು ಅದನ್ನು ಪರಿಶೀಲನೆ ಮಾಡ್ತೇವೆ ಅಂತಕ್ಕಂಥ ಮಾತನ್ನು ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಅದರ ಸಾಧಕ ಬಾಧಕಗಳನ್ನು ನೋಡಿಕೊಂಡು ನಂತರ ಸರ್ಕಾರ ಒಂದು ತೀರ್ಮಾನವನ್ನು ತೆಗೆದುಕೊಳ್ಳುತ್ತೆ. ಗೊಂದಲ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಹಿಜಾಬ್ ಅವರು ಯಾವತ್ತೂ ಕೂಡ ಆ ಸಮುದಾಯದವರು ಹಾಕ್ಕೊಂಡೇ ಅವರು ಬರ್ತಾ ಇದ್ದಾರೆ. ಇತ್ತೀಚೆಗಷ್ಟೇ ಅದರ ಮೇಲೆ ಏನು ಬಿ ಜೆ ಪಿಯ ಸರ್ಕಾರ ಬಂದಂಥ ಸಂದರ್ಭದಲ್ಲಿ ಅದರ ಮೇಲೆ ಏನು ಈ ಕನ್ಫ್ಯೂಷನ್ ಆಗಿದೆ ಅಥವಾ ಅದರ ಮೇಲೆ ಇವತ್ತು ಬೇರೆ ಬೇರೆ ರೀತಿಯಲ್ಲಿ ವ್ಯಾಖ್ಯಾನ ಆಗ್ತಾ ಇದೆ. ಅದಕ್ಕೂ ಮೊದಲು ಹೇಗೆ ಜೀವನವನ್ನು ನಾವೆಲ್ಲ ನಡೆಸ್ತಾ ಇದ್ದೋ ಆ ರೀತಿ ನಡೆಸಿದರೆ ಒಳ್ಳೆಯದು. ನೋಡಿ, ನಾವು ಯಾವುದನ್ನು ಕೂಡ ಸಂವಿಧಾನದಲ್ಲಿ ಏನು ಅಳವಡಿಸಿದ್ದಾರೆ, ಅದು ಧರ್ಮದ ವಿಚಾರ ಇರ್ಬೋದು, ಜನಸಮುದಾಯದ ಹಕ್ಕುಗಳ ವಿಚಾರ ಇರ್ಬೋದು, ಸಂವಿಧಾನವನ್ನು ಬಿಟ್ಟು ನಾವೇನೂ ಕೆಲಸವನ್ನು ಮಾಡೋದಿಲ್ಲ. ಸಂವಿಧಾನದ ಚೌಕಟ್ಟಿನಲ್ಲಿ ಏನೇ ತೀರ್ಮಾನ ಮಾಡಿದರೂ ಕೂಡ ಅದು ಕೆಲವರಿಗೆ ನೋವಾಗ್ಬೋದು, ಕೆಲವರಿಗೆ ಸಂತೋಷ ಆಗ್ಬೋದು, ಆದರೆ ಸಂವಿಧಾನದ ಚೌಕಟ್ಟು. ಓಕೆ, ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಶ್ರೀನಿವಾಸ್ ನೀಡ್ತಾರೆ. ಗುಡ್ ಮಾರ್ನಿಂಗ್ ಶ್ರೀನಿವಾಸ್. ಬಹುಶಃ ಸಿದ್ದರಾಮಯ್ಯ ಅವರು ಕೊಡೋ ಹೇಳಿಕೆ ಕೊಟ್ಟಾಗ್ಬಿಟ್ಟಿದೆ. ಈಗ ಅದು ಪಕ್ಷಕ್ಕೆ ದುಬಾರಿ ಆಗುತ್ತೆ, ಎಡವಟ್ ಮಾಡ್ಕೊಂಡೆ ಅಂತ ಅನ್ನಿಸ್ದಂಗೆ ಕಾಣಿಸ್ತಾ ಇರ್ಬೋದು. ಅದಕ್ಕೆ ಈ ಒಂದು ಕಾದು ನೋಡೋ ತಂತ್ರಕ್ಕೆ ಮುಂದಾಗ್ತಾ ಇರ್ಬೋದಾ ಕಾಂಗ್ರೆಸ್?
ವಿದ್ಯಾ, ಗುಡ್ ಮಾರ್ನಿಂಗ್. ಹೌದು, ಸಿದ್ದರಾಮಯ್ಯನವರು ಹಿಜಾಬ್ ನಿಷೇಧನ ವಾಪಸ್ ತೆಗೆದುಕೊಳ್ತೀನಿ ಅಂತ ಹೇಳಿಕೆ ಕೊಟ್ಟ ಮೇಲೆ ದೊಡ್ಡ ಮಟ್ಟದ ಬೆಂಕಿ ಹತ್ಕೊಂಡಿತ್ತು. ಬಿಜೆಪಿ ನಾಯಕರು, ಹಿಂದೂಪರ ಸಂಘಟನೆಗಳು ಸಿದ್ದರಾಮಯ್ಯನವರ ಹೇಳಿಕೆಗೆ ದೊಡ್ಡ ಮಟ್ಟದ ವಿರೋಧವನ್ನ ಮಾಡಿದ್ರು. ಒಂದೆಜ್ಜೆ ಬಿಜೆಪಿಯವರು ಮುಂದೆ ಹೋಗಿ ಕೇಸರಿ ಅಭಿಯಾನವನ್ನು ಕೂಡ ಮಾಡ್ಕೊಳ್ಳೋದಕ್ಕೆ ಮುಂದಾಗಿದ್ದಂಥದ್ದು ಕಂಡು ಬರ್ತಾ ಇತ್ತು. ಸೊ ಆ ಹಿನ್ನೆಲೆಯಲ್ಲಿ, ಯಾಕೆಂದ್ರೆ ಮುಂಬರುವಂತಹ ಲೋಕಸಭಾ ಚುನಾವಣೆ ಕಾಂಗ್ರೆಸ್ ದೃಷ್ಟಿಯಿಂದ, INDA ದೃಷ್ಟಿಯಿಂದ ದೊಡ್ಡ ಮಟ್ಟದಲ್ಲಿ ಯಶಸ್ಸು ಕಾಣಬೇಕಾಗುತ್ತೆ. ಎಲ್ಲೋ ಒಂದ್ ಕಡೆ ಹಿಜಾಬ್ ನಿಷೇಧದ ವಾಪಸ್ಸನ್ನ ತೆಗೆದುಕೊಂಡ್ರೆ ಇದೇ ವಿಚಾರವನ್ನ ಬಿಜೆಪಿ ದೊಡ್ಡ ಮಟ್ಟದಲ್ಲಿ ಎತ್ಕೊಂಡು ರಾಜ್ಯದಲ್ಲಿ ಅದು ನಮಗೆ ಹಿನ್ನಡೆ ಆಗಬಹುದು ಅನ್ನುವಂತಹ ಲೆಕ್ಕಾಚಾರ ಸಿದ್ದರಾಮಯ್ಯನವ್ರದ್ದು. ಹಾಗಾಗಿನೇ ಹೇಳಿಕೆ ಕೊಟ್ಟ ಮರುದಿನವೇ ಅದನ್ನ ಪರಿಶೀಲನೆ ಮಾಡಕ್ಕೆ ಹೇಳಿದ್ದೀನಿ ಅನ್ನುವಂತ ಮಾತುಗಳನ್ನ ಸಿದ್ದರಾಮಯ್ಯನವರು ಹೇಳಿದ್ರು. ಯಾಕೆಂದ್ರೆ ದೊಡ್ಡ ಮಟ್ಟದ ಡ್ಯಾಮೇಜ್ ಆದ್ರೆ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಮತ್ತಷ್ಟು ಹಿನ್ನಡೆ ಆಗುತ್ತೆ ಅನ್ನುವಂಥದ್ದು. ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಅಲ್ಪಸಂಖ್ಯಾತ ಮತಗಳು ಕ್ಲೀನ್ ಸ್ವೀಪ್ ಆಗಿದ್ರು. ಆದ್ರೆ ಲೋಕಸಭೆ ಚುನಾವಣೆ ದೃಷ್ಟಿ ಬಂದ್ರೆ ಎಲ್ಲಾ ಧರ್ಮ, ಎಲ್ಲಾ ಜಾತಿಯವರನ್ನು ಕೂಡ ಒಟ್ಟಾಗಿ ತೆಗೆದುಕೊಂಡು ಹೋಗಬೇಕಾಗುತ್ತೆ. ಸಿದ್ದರಾಮಯ್ಯನವರ ಈ ಒಂದು ಹೇಳಿಕೆ ಸಹಜವಾಗಿ ಹಿಂದೂ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತರುವಂತದ್ದು, ಮತ್ತೆ ಹಿಂದೂಗಳ ಆಕ್ರೋಶಕ್ಕೆ ಕಾರಣವಾಗಿತ್ತು. ಹೀಗಾಗಿನೇ ಇದೆಲ್ಲದರ ಡ್ಯಾಮೇಜ್ ಅನ್ನ ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕೆ ಸಿದ್ದರಾಮಯ್ಯನವರು ಕಾದು ನೋಡುವ ತಂತ್ರಕ್ಕೆ ಹೋಗಿದ್ದಾರೆ ಅನ್ನುವಂಥದ್ದು. ಹಾಗಾಗಿನೇ ಲೋಕಸಭಾ ಚುನಾವಣೆಗೂ ಈ ವಿಚಾರಗಳು ಬೇಡ ಅನ್ನುವಂಥದ್ದು, ಮತ್ತೆ ಸಚಿವರು ಕೂಡ ಸದ್ಯಕ್ಕೆ ಈ ವಿಚಾರಗಳು ಬೇಡ ಸರ್ ಅನ್ನುವಂತಹ ಸಲಹೆಯನ್ನ ಕೊಟ್ಟಿರೋದ್ರಿಂದ ಸಿದ್ದರಾಮಯ್ಯನವರು ತಾತ್ಕಾಲಿಕವಾಗಿ ಈ ವಿಚಾರದಿಂದ ಹಿಂದೆ ಸರಿದಿದ್ದಾರೆ. ಅಂದ್ರೆ ಕೇವಲ ಪರಿಶೀಲನೆ ಮಾಡೋದಕ್ಕೆ ಹೇಳಿದ್ದೇನೆ ಅನ್ನುವ ಮೂಲಕ ಆಗಬಹುದಾದಂತಹ ದೊಡ್ಡ ನಷ್ಟ ಅಥವಾ ದೊಡ್ಡ ಡ್ಯಾಮೇಜ್ ಅನ್ನ ಕಂಟ್ರೋಲ್ ಮಾಡಕ್ಕೆ ಸಿದ್ದರಾಮಯ್ಯನವರು ಮುಂದಾಗಿದ್ದಾರೆ ಅನ್ನುವಂಥದ್ದು ಮಾಹಿತಿಗಳು ಬರ್ತಿರುವಂತದ್ದು. ವಿದ್ಯಾ, ಸ್ಟೇ ವಿತ್ ಮೀ, ನಾನು ನಿಮ್ಮನ್ನ ಮತ್ತೆ ಸಂಪರ್ಕ ತಗೊಳ್ತೀನಿ. ಸಿದ್ದರಾಮಯ್ಯ ಹೇಳಿಕೆಯನ್ನ ಕೊಟ್ಟು 3 ದಿನ ಆಗಿದೆ. ಬಟ್ ಇಲ್ಲಿ ತನಕ ಕೂಡ DK ಶಿವಕುಮಾರ್ ಇದ್ರ ಬಗ್ಗೆ ತುಟಿಕ್ ಪಿಟಿಕ್ ಅಂತಿಲ್ಲ. ಅಂತರ ಕಾಯ್ದುಕೊಂಡ್ರಾ?